ಪರೇಡ್ ಫೈಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕಲಬುರಗಿಯಲ್ಲಿ ಅದರಲ್ಲೂ ಚಿತ್ತಾಪುರದಲ್ಲಿ ನಡೆಯಬೇಕು ಅಂತ ಆಶಿಸಲಾಗ್ತಾ ಇರುವ ಈ ಪರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರ ಸದ್ಯಕ್ಕೆ ಕೋರ್ಟ್ನಲ್ಲಿದೆ. ಕೋರ್ಟ್ ಯಾವ ರೀತಿಯಾಗಿ ಆದೇಶವನ್ನ ನೀಡುತ್ತೆ ಅದನ್ನು ನಾವು ಪಾಲನೆ ಮಾಡ್ತೀವಿ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ನೀಡಿರೋದು. ಈ ಮುಂಚೆ ಆರ್ಎಸ್ಎಸ್ನವರು ಮಾಹಿತಿಯನ್ನ ಕೊಡ್ತಾ ಇರಲಿಲ್ಲ, ಈಗ ಆರ್ಎಸ್ಎಸ್ನವರು ಮಾಹಿತಿಯನ್ನ ಕೊಡ್ತಿದ್ದಾರೆ, ಅಷ್ಟು ಸಾಕಲ್ವಾ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಪರೇಡ್ ಫೈಟ್ಗೆ ಸಂಬಂಧಪಟ್ಟಂತೆ ಕೋರ್ಟ್ ಯಾವುದೇ ರೀತಿಯ ಆದೇಶವನ್ನ ಕೊಟ್ಟರೂ ಕೂಡ ನಾವು ಪಾಲನೆ ಮಾಡ್ತೀವಿ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬರ್ಲಿ, ಆದೇಶ ಬರ್ಲಿ, ನಾವೇನ್ ನೋಡಿ ಅದ್ರ ಬಗ್ಗೆ ಮ್ಯಾಟರ್ ಏನೋ ಅದು ಕೋರ್ಟ್ನಲ್ಲಿ ಇರೋದ್ರಿಂದ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಒಂದ್ ಸಂತೋಷ ಏನಪ್ಪಾ ಅಂದ್ರೆ ಮುಂಚೆ ಮಾಹಿತಿ ಕೊಡ್ತಾ ಇದ್ರು, ಈಗ ಅನುಮತಿ ಕೇಳ್ತಾ ಇದ್ರು. ಫಸ್ಟ್ ಅನುಮತಿಯನ್ನ ಕೇಳಿದಾರಲ್ಲ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ. ನೋಡೋಣ, ವಾಟ್ ಎವರ್ ಕೋರ್ಟ್ ಡಿಸೈಡ್ಸ್ ವಿ ಹ್ಯಾವ್ ಟು ಅಬೈಡ್ ಬೈ ಇಟ್. ನಾವು ಯಾರು ಕೂಡ ಮಾಡಬೇಡಿ ಅಂತ ಇಲ್ಲ, ಅನುಮತಿ ಕೇಳಿ. ಸರ್ಕಾರಕ್ಕೆ ಸರಿ ಅನಿಸಿದ್ರೆ ಅವತ್ತು ಮಾಡಿ, ಇಲ್ಲಪ್ಪ ಒಂದೆರಡು ದಿನ ಮುಂದೂಡಬೇಕು ಅಂದ್ರೆ ಮುಂದೂಡಿ. ಇಲ್ಲ ನಾನು ಮಾಡೇ ಮಾಡ್ತೀನಿ, ನೋಡೇ ನೋಡ್ತೀನಿ ಅಂತ ಹೇಳಿದ್ರೆ ಏನದು? ಬಿಜೆಪಿಯವ್ರು ನನಗೆ ಎಷ್ಟು ಖಂಡಿಸ್ತಾ ಇದಾರಲ್ವಾ, ಎಷ್ಟು ಬೈತಾ ಇದಾರೆ ನನಗೆ. ಅವ್ನು ಯಾವನ್ ಬೆದರಿಕೆ ಹಾಕಿದ್ದು ಅವನ ಬಗ್ಗೆ ಮಾತಾಡಿಲ್ಲ, ಅವ್ರ ಅಭ್ಯರ್ಥಿ ನನಗೆ ಬೆದರಿಕೆ ಹಾಕಿದ್ದು ಅದ್ರ ಬಗ್ಗೆ ಮಾತಾಡಿಲ್ಲ. ಅಂದ್ರೆ ಅವ್ರ ಸಹಮತ ಇದೆ ಅಂತ ಅಲ್ವಾ? ಅಂದ್ರೆ ಅವರೇ ತಾನೇ ಕುಮ್ಮಕ್ ನೀಡ್ತಾ ಇರೋದು ಇದಕ್ಕೆಲ್ಲ. ಯಾರಾದ್ರೂ ಒಬ್ರು ಬಿಜೆಪಿ ನಾಯಕರು ಇಲ್ಲಪ್ಪ ಅವ್ನ ಅವಾಚಕ ಶಬ್ದದಲ್ಲಿ ಬೈದಿದ್ದಾನೆ, ಅವ್ರ ಕುಟುಂಬಕ್ಕೆ ನಿಂದನೆ ಮಾಡಿದ್ದಾನೆ, ಒಬ್ಬ ಜನಪ್ರತಿನಿಧಿ ನಿಂದನೆ ಮಾಡಿದ್ದಾರೆ ಅಂದ್ಬಿಟ್ಟು ಒಬ್ಬರನ್ನ ಹೇಳಿದ್ರ ಸರ್? ಒಬ್ಬ ಬಿಜೆಪಿ ನಾಯಕನ ಹೇಳ್ದ ಇದು ನಮ್ಮ ಸಂಸ್ಕೃತಿ ಅಲ್ಲ, ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾ ಇದ್ದಾನೆ ಪ್ರಿಯಾಂಕ್ ಖರ್ಗೆ ಅಂದವರಿಗೆ ನಾವು ಸಾಕ್ಷಿ ಕೊಟ್ಟಾಗ ಪರೇಡ್ ಫೈಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕಲಬುರಗಿಯಲ್ಲಿ ಅದರಲ್ಲೂ ಚಿತ್ತಾಪುರದಲ್ಲಿ ನಡೆಯಬೇಕು ಅಂತ ಆಶಿಸಲಾಗ್ತಾ ಇರುವ ಈ ಪರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರ ಸದ್ಯಕ್ಕೆ ಕೋರ್ಟ್ನಲ್ಲಿದೆ. ಕೋರ್ಟ್ ಯಾವ ರೀತಿಯಾಗಿ ಆದೇಶವನ್ನ ನೀಡುತ್ತೆ ಅದನ್ನು ನಾವು ಪಾಲನೆ ಮಾಡ್ತೀವಿ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ನೀಡಿರೋದು. ಈ ಮುಂಚೆ ಆರ್ಎಸ್ಎಸ್ನವರು ಮಾಹಿತಿಯನ್ನ ಕೊಡ್ತಾ ಇರಲಿಲ್ಲ, ಈಗ ಆರ್ಎಸ್ಎಸ್ನವರು ಮಾಹಿತಿಯನ್ನ ಕೊಡ್ತಿದ್ದಾರೆ, ಅಷ್ಟು ಸಾಕಲ್ವಾ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಪರೇಡ್ ಫೈಟ್ಗೆ ಸಂಬಂಧಪಟ್ಟಂತೆ ಕೋರ್ಟ್ ಯಾವುದೇ ರೀತಿಯ ಆದೇಶವನ್ನ ಕೊಟ್ಟರೂ ಕೂಡ ನಾವು ಪಾಲನೆ ಮಾಡ್ತೀವಿ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬರ್ಲಿ, ಆದೇಶ ಬರ್ಲಿ, ನಾವೇನ್ ನೋಡಿ ಅದ್ರ ಬಗ್ಗೆ ಮ್ಯಾಟರ್ ಏನೋ ಅದು ಕೋರ್ಟ್ನಲ್ಲಿ ಇರೋದ್ರಿಂದ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಒಂದ್ ಸಂತೋಷ ಏನಪ್ಪಾ ಅಂದ್ರೆ ಮುಂಚೆ ಮಾಹಿತಿ ಕೊಡ್ತಾ ಇದ್ರು, ಈಗ ಅನುಮತಿ ಕೇಳ್ತಾ ಇದ್ರು. ಫಸ್ಟ್ ಅನುಮತಿಯನ್ನ ಕೇಳಿದಾರಲ್ಲ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ. ನೋಡೋಣ, ವಾಟ್ ಎವರ್ ಕೋರ್ಟ್ ಡಿಸೈಡ್ಸ್ ವಿ ಹ್ಯಾವ್ ಟು ಅಬೈಡ್ ಬೈ ಇಟ್. ನಾವು ಯಾರು ಕೂಡ ಮಾಡಬೇಡಿ ಅಂತ ಇಲ್ಲ, ಅನುಮತಿ ಕೇಳಿ. ಸರ್ಕಾರಕ್ಕೆ ಸರಿ ಅನಿಸಿದ್ರೆ ಅವತ್ತು ಮಾಡಿ, ಇಲ್ಲಪ್ಪ ಒಂದೆರಡು ದಿನ ಮುಂದೂಡಬೇಕು ಅಂದ್ರೆ ಮುಂದೂಡಿ. ಇಲ್ಲ ನಾನು ಮಾಡೇ ಮಾಡ್ತೀನಿ, ನೋಡೇ ನೋಡ್ತೀನಿ ಅಂತ ಹೇಳಿದ್ರೆ ಏನದು? ಬಿಜೆಪಿಯವ್ರು ನನಗೆ ಎಷ್ಟು ಖಂಡಿಸ್ತಾ ಇದಾರಲ್ವಾ, ಎಷ್ಟು ಬೈತಾ ಇದಾರೆ ನನಗೆ. ಅವ್ನು ಯಾವನ್ ಬೆದರಿಕೆ ಹಾಕಿದ್ದು ಅವನ ಬಗ್ಗೆ ಮಾತಾಡಿಲ್ಲ, ಅವ್ರ ಅಭ್ಯರ್ಥಿ ನನಗೆ ಬೆದರಿಕೆ ಹಾಕಿದ್ದು ಅದ್ರ ಬಗ್ಗೆ ಮಾತಾಡಿಲ್ಲ. ಅಂದ್ರೆ ಅವ್ರ ಸಹಮತ ಇದೆ ಅಂತ ಅಲ್ವಾ? ಅಂದ್ರೆ ಅವರೇ ತಾನೇ ಕುಮ್ಮಕ್ ನೀಡ್ತಾ ಇರೋದು ಇದಕ್ಕೆಲ್ಲ. ಯಾರಾದ್ರೂ ಒಬ್ರು ಬಿಜೆಪಿ ನಾಯಕರು ಇಲ್ಲಪ್ಪ ಅವ್ನ ಅವಾಚಕ ಶಬ್ದದಲ್ಲಿ ಬೈದಿದ್ದಾನೆ, ಅವ್ರ ಕುಟುಂಬಕ್ಕೆ ನಿಂದನೆ ಮಾಡಿದ್ದಾನೆ, ಒಬ್ಬ ಜನಪ್ರತಿನಿಧಿ ನಿಂದನೆ ಮಾಡಿದ್ದಾರೆ ಅಂದ್ಬಿಟ್ಟು ಒಬ್ಬರನ್ನ ಹೇಳಿದ್ರ ಸರ್? ಒಬ್ಬ ಬಿಜೆಪಿ ನಾಯಕನ ಹೇಳ್ದ ಇದು ನಮ್ಮ ಸಂಸ್ಕೃತಿ ಅಲ್ಲ, ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾ ಇದ್ದಾನೆ ಪ್ರಿಯಾಂಕ್ ಖರ್ಗೆ ಅಂದವರಿಗೆ ನಾವು ಸಾಕ್ಷಿ ಕೊಟ್ಟಾಗ. ಪರೇಡ್ ಫೈಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕಲಬುರಗಿಯಲ್ಲಿ ಅದರಲ್ಲೂ ಚಿತ್ತಾಪುರದಲ್ಲಿ ನಡೆಯಬೇಕು ಅಂತ ಆಶಿಸಲಾಗ್ತಾ ಇರುವ ಈ ಪರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರ ಸದ್ಯಕ್ಕೆ ಕೋರ್ಟ್ನಲ್ಲಿದೆ. ಕೋರ್ಟ್ ಯಾವ ರೀತಿಯಾಗಿ ಆದೇಶವನ್ನ ನೀಡುತ್ತೆ ಅದನ್ನು ನಾವು ಪಾಲನೆ ಮಾಡ್ತೀವಿ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ನೀಡಿರೋದು. ಈ ಮುಂಚೆ ಆರ್ಎಸ್ಎಸ್ನವರು ಮಾಹಿತಿಯನ್ನ ಕೊಡ್ತಾ ಇರಲಿಲ್ಲ, ಈಗ ಆರ್ಎಸ್ಎಸ್ನವರು ಮಾಹಿತಿಯನ್ನ ಕೊಡ್ತಿದ್ದಾರೆ, ಅಷ್ಟು ಸಾಕಲ್ವಾ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಪರೇಡ್ ಫೈಟ್ಗೆ ಸಂಬಂಧಪಟ್ಟಂತೆ ಕೋರ್ಟ್ ಯಾವುದೇ ರೀತಿಯ ಆದೇಶವನ್ನ ಕೊಟ್ಟರೂ ಕೂಡ ನಾವು ಪಾಲನೆ ಮಾಡ್ತೀವಿ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ.
ಬರ್ಲಿ, ಆದೇಶ ಬರ್ಲಿ. ನಾವೇನ್ ನೋಡಿ ಅದ್ರ ಬಗ್ಗೆ ಮ್ಯಾಟರ್ ಏನೋ ಅದು ಕೋರ್ಟ್ನಲ್ಲಿ ಇರೋದ್ರಿಂದ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಒಂದ್ ಸಂತೋಷ ಏನಪ್ಪಾ ಅಂದ್ರೆ ಮುಂಚೆ ಮಾಹಿತಿ ಕೊಡ್ತಾ ಇದ್ರು, ಈಗ ಅನುಮತಿ ಕೇಳ್ತಾ ಇದ್ರು. ಫಸ್ಟ್ ಅನುಮತಿಯನ್ನ ಕೇಳಿದಾರಲ್ಲ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ. ನೋಡೋಣ, ವಾಟ್ ಎವರ್ ಕೋರ್ಟ್ ಡಿಸೈಡ್ಸ್ ವಿ ಹ್ಯಾವ್ ಟು ಅಬೈಡ್ ಬೈ ಇಟ್. ನಾವು ಯಾರು ಕೂಡ ಮಾಡಬೇಡಿ ಅಂತ ಇಲ್ಲ, ಅನುಮತಿ ಕೇಳಿ. ಸರ್ಕಾರಕ್ಕೆ ಸರಿ ಅನಿಸಿದ್ರೆ ಅವತ್ತು ಮಾಡಿ. ಇಲ್ಲಪ್ಪ ಒಂದೆರಡು ದಿನ ಮುಂದೂಡ್ಬೇಕು ಅಂದ್ರೆ ಮುಂದೂಡಿ. ಇಲ್ಲ ನಾನು ಮಾಡ್ತೀನಿ ನೋಡೇ ನೋಡ್ತೀನಿ ಅಂತ ಹೇಳಿದ್ರೆ ಏನದು? ಬಿಜೆಪಿಯವ್ರು ನನಗೆ ಎಷ್ಟು ಖಂಡಿಸ್ತಾ ಇದಾರಲ್ವಾ, ಎಷ್ಟು ಬೈತಾ ಇದಾರೆ ನನಗೆ. ಅವ್ನು ಯಾವನ್ ಬೆದರಿಕೆ ಹಾಕಿದ್ದು ಅವನ ಬಗ್ಗೆ ಮಾತಾಡಿಲ್ಲ, ಅವ್ರ ಅಭ್ಯರ್ಥಿ ನನಗೆ ಬೆದರಿಕೆ ಹಾಕಿದ್ದು ಅದ್ರ ಬಗ್ಗೆ ಮಾತಾಡಿಲ್ಲ. ಅಂದ್ರೆ ಅವ್ರ ಸಹಮತ ಇದೆ ಅಂತ ಅಲ್ವಾ? ಅಂದ್ರೆ ಅವರೇ ತಾನೇ ಕುಮ್ಮಕ್ ನೀಡ್ತಾ ಇರೋದು ಇದಕ್ಕೆಲ್ಲ. ಯಾರಾದ್ರೂ ಒಬ್ರು ಬಿಜೆಪಿ ನಾಯಕರು ಇಲ್ಲಪ್ಪ ಅವ್ನ ಅವಾಚಕ ಶಬ್ದದಲ್ಲಿ ಬೈದಿದ್ದಾನೆ, ಅವ್ರ ಕುಟುಂಬಕ್ಕೆ ನಿಂದನೆ ಮಾಡಿದ್ದಾನೆ, ಒಬ್ಬ ಜನಪ್ರತಿನಿಧಿ ನಿಂದನೆ ಮಾಡಿದ್ದಾರೆ ಅಂದ್ಬಿಟ್ಟು ಒಬ್ಬರನ್ನ ಹೇಳಿದ್ರ ಸರ್? ಒಬ್ಬ ಬಿಜೆಪಿ ನಾಯಕನ ಹೇಳ್ದ ಇದು ನಮ್ಮ ಸಂಸ್ಕೃತಿ ಅಲ್ಲ, ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾ ಇದ್ದಾನೆ ಪ್ರಿಯಾಂಕ್ ಖರ್ಗೆ ಅಂದವರಿಗೆ ನಾವು ಸಾಕ್ಷಿ ಕೊಟ್ಟಾಗ ಪರೇಡ್ ಫೈಟ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕಲಬುರಗಿಯಲ್ಲಿ ಅದರಲ್ಲೂ ಚಿತ್ತಾಪುರದಲ್ಲಿ ನಡಿಬೇಕು ಅಂತ ಆಶಿಸಲಾಗ್ತಾ ಇರುವ ಈ ಪರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರ ಸದ್ಯಕ್ಕೆ ಕೋರ್ಟ್ನಲ್ಲಿದೆ. ಕೋರ್ಟ್ ಯಾವ ರೀತಿಯಾಗಿ ಆದೇಶವನ್ನ ನೀಡುತ್ತೆ ಅದನ್ನು ನಾವು ಪಾಲನೆ ಮಾಡ್ತೀವಿ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ನೀಡಿರೋದು. ಈ ಮುಂಚೆ ಆರ್ಎಸ್ಎಸ್ನವರು ಮಾಹಿತಿಯನ್ನ ಕೊಡ್ತಾ ಇರಲಿಲ್ಲ, ಈಗ ಆರ್ಎಸ್ಎಸ್ನವರು ಮಾಹಿತಿಯನ್ನ ಕೊಡ್ತಿದ್ದಾರೆ, ಅಷ್ಟು ಸಾಕಲ್ವಾ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಪರೇಡ್ ಫೈಟ್ಗೆ ಸಂಬಂಧಪಟ್ಟಂತೆ ಕೋರ್ಟ್ ಯಾವುದೇ ರೀತಿಯ ಆದೇಶವನ್ನ ಕೊಟ್ಟರೂ ಕೂಡ ನಾವು ಪಾಲನೆ ಮಾಡ್ತೀವಿ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬರ್ಲಿ, ಆದೇಶ ಬರ್ಲಿ. ನಾವೇನ್ ನೋಡಿ ಅದ್ರ ಬಗ್ಗೆ ಮ್ಯಾಟರ್ ಏನೋ ಅದು ಕೋರ್ಟ್ನಲ್ಲಿ ಇರೋದ್ರಿಂದ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಒಂದ್ ಸಂತೋಷ ಏನಪ್ಪಾ ಅಂದ್ರೆ ಮುಂಚೆ ಮಾಹಿತಿ ಕೊಡ್ತಾ ಇದ್ರು, ಈಗ ಅನುಮತಿ ಕೇಳ್ತಾ ಇದ್ರು. ಫಸ್ಟ್ ಅನುಮತಿಯನ್ನ ಕೇಳಿದಾರಲ್ಲ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ. ನೋಡೋಣ, ವಾಟ್ ಎವರ್ ಕೋರ್ಟ್ ಡಿಸೈಡ್ಸ್ ವಿ ಹ್ಯಾವ್ ಟು ಅಬೈಡ್ ಬೈ ಇಟ್. ನಾವು ಯಾರು ಕೂಡ ಮಾಡಬೇಡಿ ಅಂತ ಇಲ್ಲ, ಅನುಮತಿ ಕೇಳಿ. ಸರ್ಕಾರಕ್ಕೆ ಸರಿ ಅನಿಸಿದ್ರೆ ಅವತ್ತು ಮಾಡಿ. ಇಲ್ಲಪ್ಪ ಒಂದೆರಡು ದಿನ ಮುಂದೂಡ್ಬೇಕು ಅಂದ್ರೆ ಮುಂದೂಡಿ. ಇಲ್ಲ ನಾನು ಮಾಡ್ತೀನಿ ನೋಡೇ ನೋಡ್ತೀನಿ ಅಂತ ಹೇಳಿದ್ರೆ ಏನದು? ಬಿಜೆಪಿಯವ್ರು ನನಗೆ ಎಷ್ಟು ಖಂಡಿಸ್ತಾ ಇದಾರಲ್ವಾ, ಎಷ್ಟು ಬೈತಾ ಇದಾರೆ ನನಗೆ. ಅವ್ನು ಯಾವನ್ ಬೆದರಿಕೆ ಹಾಕಿದ್ದು ಅವನ ಬಗ್ಗೆ ಮಾತಾಡಿಲ್ಲ, ಅವ್ರ ಅಭ್ಯರ್ಥಿ ನನಗೆ ಬೆದರಿಕೆ ಹಾಕಿದ್ದು ಅದ್ರ ಬಗ್ಗೆ ಮಾತಾಡಿಲ್ಲ. ಅಂದ್ರೆ ಅವ್ರ ಸಹಮತ ಇದೆ ಅಂತ ಅಲ್ವಾ? ಅಂದ್ರೆ ಅವರೇ ತಾನೇ ಕುಮ್ಮಕ್ ನೀಡ್ತಾ ಇರೋದು ಇದಕ್ಕೆಲ್ಲ. ಯಾರಾದ್ರೂ ಒಬ್ರು ಬಿಜೆಪಿ ನಾಯಕರು ಇಲ್ಲಪ್ಪ ಅವ್ನ ಅವಾಚಕ ಶಬ್ದದಲ್ಲಿ ಬೈದಿದ್ದಾನೆ, ಅವ್ರ ಕುಟುಂಬಕ್ಕೆ ನಿಂದನೆ ಮಾಡಿದ್ದಾನೆ, ಒಬ್ಬ ಜನಪ್ರತಿನಿಧಿ ನಿಂದನೆ ಮಾಡಿದ್ದಾರೆ ಅಂದ್ಬಿಟ್ಟು ಒಬ್ಬರನ್ನ ಹೇಳಿದ್ರ ಸರ್? ಒಬ್ಬ ಬಿಜೆಪಿ ನಾಯಕನ ಹೇಳ್ದ ಇದು ನಮ್ಮ ಸಂಸ್ಕೃತಿ ಅಲ್ಲ, ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾ ಇದ್ದಾನೆ ಪ್ರಿಯಾಂಕ್ ಖರ್ಗೆ ಅಂದವರಿಗೆ ನಾವು ಸಾಕ್ಷಿ ಕೊಟ್ಟಾಗ